ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ತಾಲೂಕು ಆಡಳಿತಿ ಕುಟುಂಬಕ್ಕೆ, ಮಾನ್ಯ ತಾಲೂಕು ತಹಸೀಲ್ದಾರ್ ಇವರು ಹಾಗೂ ಎಲ್ಲ ನನ್ನ ತಾಲೂಕು ಆಡಳಿತ ಇವತ್ತು ನಮ್ಮ ಜೊತೆ ಸೇರಿ ತಿಮ್ರಾತ್ನಳ್ಳಿ ಪಂಚಾಯಿತಿ ಏನು ಜನಸ್ಪಂದನ ಕಾರ್ಯಕ್ರಮಕ್ಕೆ ನಾವೆಲ್ಲ ಒಟ್ಟಾಗಿ ನಮ್ಮ ನಡೆಗೆ ನಿಮ್ಮ ಪಂಚಾಯಿತಿ ಕಡೆಗೆ ಕಾರ್ಯಕ್ರಮ ಹಮ್ಮಿಕೊಂಡು ನಾವು ಬಂದಿದ್ದೀವಿ. ನನಗೆ ಅದ್ಧೂರಿಯಾಗಿ ಸ್ವಾಗತವನ್ನು ಕೋರಿರ್ತಕ್ಕಂಥ ನನ್ನ ಪಕ್ಷದ ಎಲ್ಲ ಮುಖಂಡರಿಗೂ ಹಾಗೂ ನನ್ನೆಲ್ಲ ಪಂಚಾಯಿತಿಯ ಅಧಿಕಾರಿಗಳು ಕೂಡ ನನ್ನ ಕಡೆಯಿಂದ ಥ್ಯಾಂಕ್ಸನ್ನು ಹೇಳ್ತಾ, ಇವತ್ತು ಜನಸ್ಪಂದನ ಕಾರ್ಯಕ್ರಮ ಅಂತಂದರೆ ನಾವೆಲ್ಲ ಅಧಿಕಾರಿಗಳು ಸೇರಿ ಜನರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಬಂದಿದ್ದೀವಿ. ಈಗ ಥರ ಯಾರೋ ಬಂದಿದ್ದ, ಅದು ರಾಜನಹಳ್ಳಿ ಪಂಚಾಯಿತಿ ಶಂಕರ ಅಂತ, ಅಲ್ಲೇನೋ ಸ್ವಚ್ಛತೆ ಕಾರ್ಯಕ್ರಮ ಸಮಸ್ಯೆ ಇದೆ ಅಂದ್ಬಿಟ್ಟು ಇಲ್ಲಿ ಬಂದಿದ್ದಾನೆ. ಸೊ ಮತ್ತೆ ಗೊತ್ತಾಯಿತು ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇದೆ ಅವನಿಗೆ, ಅದ್ರ ಬಗ್ಗೆ ಜಾಸ್ತಿ ಮಾಡ್ಕೊಳ್ಳೋದು ಬೇಡ. ಈ ತಾಲೂಕು ಏನು ನಮ್ಮ ಅಧಿಕಾರಿಗಳು ಸೇರಿ ನಾನು ಲಾಸ್ಟ್ ಕೋಗಿಲರಿಗೆ ಬಂದಾಗ ಸಾಕಷ್ಟು ಏನು ವಯಸ್ಸಾಗಿರ್ತಕ್ಕಂಥ ನನ್ನ ತುಂಬ ಜನ ಬಂದು ನನಗೆ ಯಾವಾಗ ಕೊಟ್ಟರು. ಅವತ್ತೇ ನಾನು ಹೇಳಿದೆ, ನೆಕ್ಸ್ಟ್ ವೀಕಲ್ಲಿ ಬರ್ತೀನಿ, ಎಲ್ಲ ತಹಸೀಲ್ದಾರವ್ರನ್ನ ಕರ್ಕೊಂಬರ್ತೀನಿ, ಇವಾಗ ಕರ್ಕೊಂಬರ್ತೀನಿ, ನಿಮ್ಮ ಸಮಸ್ಯೆಗಳನ್ನು ಇಲ್ಲೇ ಬಗೆಹರಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ ಲಾಸ್ಟ್ 8 days ಬ್ಯಾಕು ಕೋಗಿಲದಲ್ಲಿ. ಅದು ತಕ್ಕಂಗೆ ಎಲ್ಲರನ್ನೂ ಕರ್ಕೊಂಡು ಇವತ್ತು ನಾನು ಮುಂದೆ ಬಂದಿದ್ದೀನಿ. ಇಡೀ ಜೂನ್ ಒಳಗಡೆ ನಮ್ಮ ಇಡೀ ತಾಲೂಕು ಆಡಳಿತ ವರ್ಗ ನಿಮ್ಮನ್ನು ಎಲ್ಲ ಪಂಚಾಯತಿಗೆ ಬಂದು ನೋಡ್ತಕ್ಕಂಥ ಕಾರ್ಯಕ್ರಮವನ್ನು, ವಿನೂತನ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಯಾಕಂದರೆ ನಾವೆಲ್ಲೋ ಒಂದು ಕಡೆ AC ಹಾಕಿ ಕೂತ್ಕೊಂಡು ಬಂದರೆ ಅದು ಕಷ್ಟ ಆಗುತ್ತೆ. ನೀವು ಬರ್ತಕ್ಕಂಥ ಸಮಸ್ಯೆನ ಇಲ್ಲೇ ಟೈಮ್ ಕೊಟ್ಟು ಬಗೆಹರಿಸ್ತಕ್ಕಂಥ ಕಾರ್ಯಕ್ರಮನ ನಾವು ಮಾಡ್ತೀವಿ. ಬಹುಶಃ ಇಲ್ಲೇ ಬಗೆಹರ್ತಕ್ಕಂಥ ಕಾರ್ಯಕ್ರಮ ಇದ್ದರೆ ಇಲ್ಲಿ ನಮ್ಮ ತಹಸೀಲ್ದಾರ್ ಮತ್ತು ಇವರು ನಾವೆಲ್ಲ ಸೇರಿ ಬಗೆಹರಿಸ್ತೀವಿ, ಆ ನಂಬಿಕೆ ನನಗಿದೆ. ಇದೆಲ್ಲ ಆದಮೇಲೆ ಪತ್ರಿಕಾ ಮಾಧ್ಯಮದವರಿಗೆ ರಿಪೋರ್ಟ್ ಕೊಡ್ತೀವಿ, ಎಷ್ಟು ಡಿಪಾರ್ಟ್ಮೆಂಟಿಂದ ಎಷ್ಟು ಸಮಸ್ಯೆಗಳು ಬಂದಿದೆ, ಅದನ್ನು ಯಾವಾಗ ಸ್ವೀಕರಿಸ್ತೀವಿ ಅಂತ ಲಾಸ್ಟ್ಗೆ ನಿಮಗೆ ರಿಪೋರ್ಟ್ನ ಸಬ್ಮಿಟ್ ಮಾಡ್ತೀವಿ ಈವ್ನಿಂಗ್ಗೆ. ಬಹುಶಃ ನಾನು ಮಾಡಿರ್ತಕ್ಕ ಜನಸಂದ ಕಾರ್ಯಕ್ರಮದಲ್ಲಿ ಇನ್ನು ನಮ್ಮ ಪಂಚಾಯಿತಿ ಕಡೆಯಿಂದ ಅವೇರ್ನೆಸ್ ಆಗಿದೆಯಲ್ಲ ಗೊತ್ತಿಲ್ಲ, ಆಗಿದ್ರೆ ಇನ್ನೂ ಜನ ಜಾಸ್ತಿ ಬರಬೇಕಿತ್ತು, ಆಗಿದೆಯಲ್ಲ ಗೊತ್ತಿಲ್ಲ, ಮಾಡಿಸಿದ್ದೀರಾ? ಸೊ ಲಾಸ್ಟು ನಮ್ಮ ಉತ್ತೂರು ಮತ್ತು ದೇವರಾಜ ಸಮುದ್ರದಲ್ಲಿ ಹೈಯೆಸ್ಟ್ ಜನ ಸೇರಿದರು, ನಮ್ಮ ಗಿರಿ ಹ್ಯಾಂಡಲ್ ಮಾಡಿದ್ದ ಹೈಯೆಸ್ಟ್ ಜನ ಸೇರಿದರು. ಸೊ ಹಾಗೆ ಜನ ಹತ್ರ ನಾವು ಹೋದಾಗ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ, ಎಲ್ಲ ಅಧಿಕಾರಿ ಕರ್ಕೊಂಡು ನಮ್ಮ ಹತ್ರ ಬಂದಿದ್ರು ಅಂತ ಆಶೀರ್ವಾದ ಬರ್ತಾರೆ. ಸೊ ಅದರಿಂದ ಎಲ್ಲ ನಾಯಕರು ಕೂಡ ಇದಕ್ಕೆ ನನಗೆ ಸ್ಪಂದಿಸಬೇಕು, ಯಾಕಂದರೆ ಇದು ರಾಜಕೀಯ ಫಂಕ್ಷನ್ ಅಲ್ಲ, ಇದು ಪೊಲಿಟಿಕಲ್ ಫಂಕ್ಷನ್ ಅಲ್ಲ, ಅಧಿಕಾರಿ ಫಂಕ್ಷನ್ ಆಗಿದ್ದರಿಂದ ನೀವುಗಳೇ ನನಗೆ ಸ್ಪಂದಿಸಬೇಕು ಅಂತ ನಮ್ಮಲ್ಲಿ ಕೇಳ್ಕೊಂತ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೀವಿ. ಯಾರು ಬರ್ಕೊಳ್ಳೋರು ರೈಟಿಂಗಲ್ಲಿ ಯಾರು ಇದು ಮಾಡ್ತಾರೆ, ಯಾರಿಗೆ ಇಟ್ಟಿದ್ದೀರಿ? ಸೊ ಎಲ್ಲ ಡಿಪಾರ್ಟ್ಮೆಂಟಿಂದನೂ ಯಾವ ಅರ್ಜಿ ಬಂದಿದೆ ಅಂತ ನೀವು ಇದು ಮಾಡ್ಕೊಬೇಕು. ಲಾಸ್ಟ್ಗೆ ನಮಗೆ ಸಬ್ಮಿಟ್ ಮಾಡಬೇಕಂತ ಯಾವ ಡಿಪಾರ್ಟ್ಮೆಂಟ್ ಇದೆ, ಏರಿಯಾದವ್ರಿಗೆ ಎಷ್ಟು ಬಂತು, ತಹಸೀಲ್ದಾರ್ಗೆ ಎಷ್ಟು ಬಂತು, ರೆವಿನ್ಯೂಗೆ ಎಷ್ಟು ಬಂತು, ನಮ್ಮ ತಾಲೂಕು ಪಂಚಾಯತಿಗೆ ಎಷ್ಟು ಬಂತು, ಅರಣ್ಯಗೆ ಎಷ್ಟು ಬಂತು ಅಂದರೆ ನಮಗೆ ಇದು ಮಾಡಿದ್ರೆ ಅವ್ರನ್ನ ಇಲ್ಲೇ ಕರೆದು ಮಾತಾಡಿ ಕಾರ್ಯಕ್ರಮ ನಮ್ಮ ಇದು ಮಾಡ್ಕೊತೀವಿ. ಈ ಕಾರ್ಯಕ್ರಮಕ್ಕೆ ನನಗೆ ಎಲ್ಲ ರೀತಿ ಸಾಥ್ ಕೊಡ್ತಾರೆ. ಇವತ್ತಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಮಲ್ಲಕಳ್ಳಿ ಪಂಚಾಯತಿ, ನಾಳೆ ಬೆಳಗ್ಗೆ ದೂಲುಪಲ್ಲಿ, ನಾಳೆ ಸಾಯಂಕಾಲಕ್ಕೆ ತಾಯ್ಲೂರು ಮುಗಿಸ್ಕೊಂಡು ಒಂದು ಕ್ರಮೇಣವಾಗಿ ತಾಲೂಕು ಪಂಚಾಯತಿಗಳೆಲ್ಲ ಎಲ್ಲ ಪಂಚಾಯತಿ ಕವರ್ ಮಾಡಿ ಮತ್ತೆ 2 ತಿಂಗಳಾದಮೇಲೆ ನನ್ನ ನಡೆಗೆ ನಿಮ್ಮೂರು ಕಡೆಗೆ ನಾನು 2 ಪಂಚಾಯತಿ ಎಲ್ಲ ಪಂಚಾಯತಿಲಿ ಮುಗಿಸಿದ್ದಾದಮೇಲೆ ಜೂನ್ ಜುಲೈಯಲ್ಲಿ ನನ್ನ ನಡೆಗೆ ನಿಮ್ಮೂರು ಕಡೆಗೆ ಬರ್ತಾಯಿದ್ದೀನಿ. ನಾನು ಅಲ್ಲೇ ಬಂದು ವಾಸ್ತವವಾಗಿರ್ತಕ್ಕಂಥ ವಾಸ್ತವ್ಯ ಹೂಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀನಿ. ಸೊ ಅದರಿಂದ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊತ, ಸಾರ್ವಜನಿಕ ಕೂಡ ಯಾರೂ ನುಗ್ಗಲಾಗಬೇಡಿ, ಒಬ್ಬೊಬ್ಬರು ಎಲ್ಲರೂ ಕರೆದು ಮಾತಾಡಿಸ್ತೀನಿ, ಎಲ್ಲರದ್ದು ನಾನು ಸ್ವೀಕಾರ ಮಾಡ್ತೀನಿ. ಇಲ್ಲಿ ಏನಾದರೂ ಹಾಕಂಗಿದ್ರೆ ಇಲ್ಲೇ ಕ್ಲೋಸ್ ಮಾಡಿದ್ರಿ, ದಯವಿಟ್ಟು ಪೊಲೀಸ್ ಇಲಾಖೆ ಸ್ವಲ್ಪ ಸ್ಪಂದಿಸಬೇಕಾಗುತ್ತೆ. ಎಲ್ಲಿದೆ ಪೊಲೀಸ್ ಇಲಾಖೆ? ಪೊಲೀಸ್ ಇಲಾಖೆ ಒಬ್ಬೊಬ್ಬರಾಗಿ ಬಿಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಸೊ ಅದರಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿ ಅಂತ ನಾನು ಕೇಳ್ತೀನಿ.